ಈ ಕ್ಲಾಸಲ್ಲಿ ನಾನು ಹೀಟ್ ಬಜೆಟ್ ಅನ್ನ ಮಾಡಬೇಕು. ಹೀಟ್ ಬಜೆಟ್ ಅಂತಂದ್ರೆ ಕನ್ನಡದಲ್ಲಿ ಏನಂತ ಕರಿಬಹುದು, ಉಷ್ಣಾಂಶ ಆಯವ್ಯಯ ಅಂತ ಇಟ್ಕೊಳ್ಳೋಣ. ತುಂಬಾ ಕಾಂಪ್ಲೆಕ್ಸ್ ಆದಂತಹ ಒಂದು ಕಾನ್ಸೆಪ್ಟ್ ಅನ್ನ ಈ ದಿನ ನಾನು ನಿಮಗೆ ತಿಳಿಸಕ್ಕೆ ಹೊರಟಿದ್ದೀನಿ. ಉಷ್ಣಾಂಶ ಆಯವ್ಯಯ ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಸೂರ್ಯನ ಕಿರಣಗಳು ನಮ್ಮ ಭೂಮಿ ಮೇಲೆ ತಲುಪ್ತವೆ, ಅಷ್ಟೇ ಪ್ರಮಾಣದ ಉಷ್ಣಾಂಶ. ಸೊ ಕಿರಣಗಳು ಬಂದು ಭೂಮಿಯನ್ನ ಬಿಸಿ ಮಾಡ್ತದಲ್ಲ, ಅದು ಉಷ್ಣಾಂಶ. ಸೊ ಅಷ್ಟೇ ಪ್ರಮಾಣದ ಬಂದಂತಹ ಉಷ್ಣಾಂಶ ಅಷ್ಟೇ ಪ್ರಮಾಣದಲ್ಲಿ ಆಚೆ ಹೋಗ್ಬೇಕು. ಸೊ ಹೀಗೆ ಆಚೆ ಹೋದಾಗ ಮಾತ್ರ ನಮ್ಮ ಭೂಮಿಯ ಉಷ್ಣಾಂಶ ಅದೇ ರೀತಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂತಂದ್ರೆ ಸ್ವಲ್ಪ ಏನೋ ಬಂದಂತಹ ಉಷ್ಣಾಂಶಕ್ಕಿಂತ ಜಾಸ್ತಿ ಉಷ್ಣಾಂಶ ಆಚೆ ಹೋದ್ರೆ, ಅಂದ್ರೆ ಬಿಟ್ಕೊಟ್ರೆ ಭೂಮಿ ಉಷ್ಣಾಂಶ ಏನಾಗ್ತದೆ, ಕಡಿಮೆ ಆಗುತ್ತೆ. ಅಥವಾ ಬಂದಂತಹ ಉಷ್ಣಾಂಶ, ಸೂರ್ಯನಿಂದ ಬಂದಂತಹ ಉಷ್ಣಾಂಶದ ಅಧಿಕ ಪಾಲು ನಾವೇ ಇಟ್ಕೊಂಡ್ಬಿಟ್ರೆ, ಅಂದ್ರೆ ಭೂಮಿನೇ ಇಟ್ಕೊಂಡ್ಬಿಟ್ರೆ ಭೂಮಿಯ ಉಷ್ಣಾಂಶ ಜಾಸ್ತಿ ಆಗ್ತದೆ. ಸೊ ಈ ಬ್ಯಾಲೆನ್ಸ್ ಮಾಡಬೇಕು, ಬರುವಂತಹ ಉಷ್ಣಾಂಶ ಮತ್ತು ಹೋಗುವಂತಹ ಉಷ್ಣಾಂಶ ಎರಡನ್ನು ಸಮತೋಲನ ಮಾಡಿದಾಗ ಮಾತ್ರ ನಮ್ಮ ಭೂಮಿಯ ಉಷ್ಣಾಂಶ ಹೇಗಿದೆಯೋ ಹಾಗೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ whatever the heat, whatever the radiation we received from solar has to be given back, or otherwise the temperature of our atmosphere or our earth will increase or decrease. For example, if we retain the most of the radiation, be in the sense our earth, so our earth, it retains most of its incoming solar radiation, its temperature will certainly increases. If we give back more of the radiation we receive, the temperature of the earth will decrease. Okay? So that is why we have to maintain the balance between incoming solar radiation and outgoing radiation. Okay? So the earth maintains the balance between incoming outgoing solar radiation. That is known as heat budget. ಅರ್ಥ ಆಯ್ತಲ್ಲ? ಸೊ ಹೀಟ್ ಬಜೆಟ್ ಅಂದ್ರೆ ಇದು. ನಮ್ಮ ಭೂಮಿಯ ವಾಯುಮಂಡಲ ಸುಮಾರು 0.3 ಕ್ಯಾಲರಿ. ಕ್ಯಾಲರಿ ಅಂತಂದ್ರೆ ಕ್ಯಾಲರಿ ಎನರ್ಜಿ. ಎನರ್ಜಿನ ಕ್ಯಾಲರಿಗಳಲ್ಲಿ ಅಳಿತೀವಿ. ಕ್ಯಾಲರಿ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಪರ್ ಮಿನಿಟ್. ಇಷ್ಟು ಪ್ರಮಾಣದ ಕ್ಯಾಲರಿಯನ್ನ ನಮ್ಮ ಭೂಮಿಯ ಪ್ರತಿ ಚದರ ಸೆಂಟಿಮೀಟರ್ ಪ್ರತಿ ನಿಮಿಷಕ್ಕೆ ಪಡಿತೀವಿ. Our Earth atmosphere system receives 0.3 calories of energy per square centimeter per minute. This is the amount of the energy we are receiving from the solar, from the sun. Okay. So this energy we are receiving has to be radiated back to the space. This diagram here shows how this works. Incoming radiation. ಈ ಪಾರ್ಟ್ ಅಲ್ಲಿರೋದು ಇನ್ಕಮಿಂಗ್ ರೇಡಿಯೇಷನ್, ದಿಸ್ ಪಾರ್ಟ್ ಈಸ್ ಔಟ್ಗೋಯಿಂಗ್. ಅದನ್ನ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಎಲ್ಲಿಂದ ಬರ್ತದೆ, ಯಾವ ಪ್ರಮಾಣದ ಎನರ್ಜಿ, ಯಾವ್ಯಾವ ಅಂಶಗಳು ನಮ್ಮ ವಾಯುಮಂಡಲದಲ್ಲಿ ಭೂಮಿ ಮೇಲೆ ಇರ್ಬೋದು, ಅದು ಯಾವ ರೀತಿ ಹೀರ್ಕೋತದೆ, ಅದನ್ನೆಲ್ಲ ನಾವು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ನೋಡೋಣ. ಭೂಮಿಗೆ ಒಳಬರುವಂತಹ ಒಂದು ಉಷ್ಣಾಂಶ ಎಷ್ಟು ಪ್ರಮಾಣದ ಬರ್ತದೆ ಅಂತ. ಒಂದು ಒಳಬರುವಂತಹ ಒಟ್ಟು ಉಷ್ಣಾಂಶವನ್ನು ನಾವು 100 ಯೂನಿಟ್ಸ್ ಅಂತ ಇಟ್ಕೊಳ್ಳೋಣ. 100 ಯೂನಿಟ್ಸ್. ಒಂದು ಉದಾಹರಣೆ ಆದಾದ್ಮೇಲೆ ಒಂದು 100 ಘಟಕಗಳು ನಮ್ಮ ಭೂಮಿಗೆ ಬರ್ತವೆ ಅಂತ
ಒಂದು ಅಂದಾಜಲ್ಲಿ ಇಟ್ಕೊಳ್ಳೋಣ. ಸೂರ್ಯನ ಕಿರಣಗಳು ಬರುವಂತ 3 ಅಂತ ಇಟ್ಕೊಳ್ಳೋಣ. If you take the example as incoming solar radiation, this will be proportional to 100 units. We are presuming that 100 units to represent the total amount of incoming solar radiation received at the outer boundary of the atmosphere. This is the amount we are receiving at the boundary of our atmosphere. Boundary ಎಷ್ಟು atmosphere ಒಂದು 100 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ. 100 kilometers above the surface. This is the boundary. So we take 100 units we are receiving from the sun. The solar energy we are receiving. 100 ಪ್ರಮಾಣದ ಅಂದ್ರೆ 100 ಘಟಕಗಳನ್ನ ನಾವು ನಮ್ಮ ಭೂಮಿಯ ವಾತಾವರಣದ ಅಂಚಿನಲ್ಲಿ ಪಡಿತಾ ಇದ್ದೀವಿ. ಅದರ ಆಧಾರದ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ 100 ಏನು ನಮ್ಮ ಸೂರ್ಯನಿಂದ ಬರ್ತಾ ಇದ್ದಾವೆ ಅದರಲ್ಲಿ 34ರಷ್ಟು ಯೂನಿಟ್ 100 ಘಟಕಗಳಲ್ಲಿ 34 ಘಟಕಗಳನ್ನ ನೇರವಾಗಿ ಭೂಮಿ ಅದನ್ನ ಸೂರ್ಯನಿಗೆ ಬಿಟ್ಕೊಡ್ತಾ ಇದೆ. ಔಟ್ ಆಫ್ ದಿ 100 units, 34 units ಆಫ್ solar radiation are returned to space without heating the atmosphere. So this much of units are playing no part in heating the atmosphere. As we are receiving the 100 units out of it, the earth is radiating back 34 units of energy directly to the atmosphere, directly to the space. Okay. ಬರುವಂತಹ 100ರಲ್ಲಿ 34 ಡೈರೆಕ್ಟ್ ಆಗಿ ನಾವು ಬಿಡ್ತಾ ಇದೀವಿ. ಎನರ್ಜಿ ರಿಟರ್ನ್ ಟು ಸ್ಪೇಸ್ 34 ಯೂನಿಟ್ಸ್ ಅನ್ನ ಹೋಗಿದೆ. ಹೋಯ್ತು ಅಂದ್ರೆ ಉಳಿದಿದ್ದೆಷ್ಟು 66 ಯೂನಿಟ್ಸ್ ಅಲ್ವಾ. ಇದನ್ನ ನಾವು ಆಲ್ಬೆಡೋ ಅಂತಾನೂ ಸಹ ಕರಿತೀವಿ. ಸೊ ಆಲ್ಬೆಡೋ ಪ್ರಮಾಣ 30 ಅಂತ ಕೆಲವು ಪುಸ್ತಕದಲ್ಲಿ 30 ಅಂತ ಹೇಳ್ತಾರೆ. ನಾವು ಈ ಪುಸ್ತಕದಲ್ಲಿ 34 ಅಂತ ಇಟ್ಕೊಳ್ಳೋಣ. ನಾನು ನಮ್ಮ ಈ ಬಜೆಟ್ ಭೂಮಿಯ ಒಟ್ಟು ಆಲ್ಬೆಡೋ ಪ್ರಮಾಣ 34 ಯೂನಿಟ್ಸ್. ಟೋಟಲ್ ಎನರ್ಜಿ ರಿಫ್ಲೆಕ್ಟೆಡ್ ಬ್ಯಾಕ್ ಡೈರೆಕ್ಟ್ಲಿ ಫ್ರಮ್ ದ ಅರ್ತ್ ಈಸ್ ಕಾಲ್ಡ್ ಆಸ್ albedo. Out of the 100 units we are receiving, 34 units are directly reflected back to the space. 34 units ಇದ್ದಾವೆ ಅಂತಂದಲ್ಲ, ಇದರಲ್ಲಿ 25 ಏನಿದಾವೆ, 25 out of 34 units, 25 units are reflected back directly by the clouds. ಮೋಡಗಳಿಂದ ಅದು ರಿಫ್ಲೆಕ್ಟ್ ಆಗುತ್ತೆ. 2 units are directly reflected by our earth surface. ಭೂಮಿಯ ಮೇಲ್ಮೈಯಿಂದ 2 ಯೂನಿಟ್ ರಿಫ್ಲೆಕ್ಟ್ ಆಗ್ತದೆ. ಟೋಟಲ್ ಎಷ್ಟಾಯ್ತು? 25 plus 2 27 ಆಯ್ತು. ಓಕೆ, ಇನ್ನು ಉಳಿದಿದ್ದು 7 ಅನ್ನ ವಾತಾವರಣದಲ್ಲಿರುವಂತಹ ಏರ್ ಮತ್ತು ಡಸ್ಟ್ ಪಾರ್ಟಿಕಲ್ಸ್ ಇವು ಸ್ಕ್ಯಾಟರ್ ಮಾಡುವುದರ ಮುಖಾಂತರ, ಅಂದ್ರೆ ಚದುರಿಸುವಿಕೆಯ ಮುಖಾಂತರ ಅಂತರಿಕ್ಷಕ್ಕೆ ಇದನ್ನ ಬಿಟ್ಕೊಡ್ತಾ ಇದೆ. ಸೊ 25 7 32 ಆಯ್ತು. 32 plus 2 34 ಆಯ್ತು. ಓಕೆನಾ? ಇದು ಆಲ್ಬೆಡೋ ಪ್ರಮಾಣ. ಇದು ಯಾವುದೇ ಪ್ರಮಾಣದಲ್ಲಿ ಯಾವುದೇ ರೀತಿಯಲ್ಲಿ ವಾತಾವರಣವನ್ನು ಬಿಸಿ ಮಾಡದೆ ನೇರವಾಗಿ ಅಂತರಿಕ್ಷಕ್ಕೆ ಭೂಮಿ ವಾಪಸ್ಸು ಕಳಿಸುವಂತಹ ಒಟ್ಟು ಉಷ್ಣತೆಯ ಪ್ರಮಾಣ. 25 units are reflected by the clouds. 2 units are reflected directly by our surface, and the remaining 7 units are the scattered heat, scattered radiation from the air and dust particles present in our. ನಾನು ಹೇಳಿದ್ದೆ, ಏನು ಕಾಂಪೋಸಿಷನ್ ಮಾಡ್ಬೇಕಾದ್ರೆ ನಮ್ಮ ವಾಯುಮಂಡಲದಲ್ಲಿ ಇದೆ, ಗ್ಯಾಸ್ ಇದೆ, ಡಸ್ಟ್ ಪಾರ್ಟಿಕಲ್ಸ್ ಇದಾವೆ,
ವಾಟರ್ ವೇಪರ್ ಇದಾವೆ ಮೂರು. ದೇ ಆರ್ ದ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ಅವರ್ ಅಟ್ಮಾಸ್ಫಿಯರ್. These components play very important role in our heat budget. ನಮ್ಮ ಭೂಮಿಯ ಉಷ್ಣಾಂಶದ ಆಯವ್ಯಯದಲ್ಲಿ ವಾತಾವರಣದಲ್ಲಿ ಕಂಡುಬರುವಂತಹ ಎಲ್ಲ ಅಂಶಗಳೇನಿದೆ, ಧೂಳಿನ ಕಣ, ನೀರಾವಿ ಮತ್ತು ಅನಿಲಗಳು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸ್ತವೆ. ಬಂದಂತಹ 134 66 ಯೂನಿಟ್ ಅನ್ನ ಏನ್ ಮಾಡ್ತದೆ, 66 ಯೂನಿಟ್ ಇದಾವಲ್ಲ, ಈ 66 ಯೂನಿಟ್ ಅನ್ನ 19 ಅಟ್ಮಾಸ್ಫಿಯರ್ ಏನ್ ಮಾಡ್ತದೆ, ಹೀರ್ಕೋತದೆ. 19% of the total 66 units remaining will be observed by the atmosphere. Okay, so ಇಲ್ಲಿ ನೋಡಿ, ಚಿತ್ರದಲ್ಲಿ ನೋಡಿ, this is the 2 units of the radiation energy sent back directly by the earth. This is the 25 units reflected to the space by clouds. Okay, the 7 units scattered to the space by our atmosphere. This is the atmosphere. This is the okay. So clouds ಇಂದ ರಿಫ್ಲೆಕ್ಟ್ ಆಗುವಂಥದ್ದು 25, 7, 2 ಟೋಟಲ್ 34ರಷ್ಟು ಭೂಮಿ ವಾಪಸ್ ಕಳಿಸ್ತಾ ಇದೆ. 66 ಇದೆಯಲ್ಲ, ಇದು ಈ ಪಾರ್ಟ್ 66%. ಅದರಲ್ಲಿ 19% ಅನ್ನ ಅಟ್ಮಾಸ್ಫಿಯರ್ ಏನ್ ಮಾಡ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇದೆ. ಸೊ 19 units of energy is absorbed by the atmosphere. 19 ಅಲ್ಲಿ 17 ಗ್ಯಾಸಸ್ ಪ್ರೆಸೆಂಟ್ ಇನ್ ಅವರ್ ಅಟ್ಮಾಸ್ಫಿಯರ್, ನಮ್ಮ ವಾಯುಮಂಡಲದಲ್ಲಿರುವಂತಹ ಅನಿಲಗಳು ಹೀರ್ಕೋತವೆ. ಉಳಿದ 2 ವಾಟರ್ ವೇಪರ್ ಇದೆಯಲ್ಲ, 16 ಯೂನಿಟ್ ಅಲ್ಲಿ 19 ಯೂನಿಟ್ ಅನ್ನ ಅಟ್ಮಾಸ್ಫಿಯರ್ ಹೀರ್ಕೋತದೆ. 19ರಲ್ಲಿ 17 ಗ್ಯಾಸಸ್ ಹೀರ್ಕೋತವೆ, 2 ಕ್ಲೌಡ್ ಇರ್ತವೆ. ಇದೆಷ್ಟು, 66ರಲ್ಲಿ 19 ಹೋದ್ರೆ ಎಷ್ಟು, 47 ಉಳಿತು. ಈ 47 ಅಟ್ಮಾಸ್ಫಿಯರ್ ಏನ್ ಮಾಡ್ತದೆ ಅಂದ್ರೆ ನಮ್ಮ ವಾಯುಮಂಡಲ ಭೂಮಿಗೆ ಕಳಿಸ್ಬಿಡ್ತದೆ. ಸೊ 47 units will be passing through the atmosphere to the surface of the earth. ಭೂಮಿಯ ಮೇಲ್ಮೈಗೆ ನಾವು ಟ್ರಾನ್ಸ್ಮಿಟ್ ಮಾಡ್ತೇವೆ ರೇಡಿಯೇಷನ್. ಸೊ ಇದರಲ್ಲಿ 47ರಲ್ಲಿ 19 ಯೂನಿಟ್ ಡೈರೆಕ್ಟ್ ಸನ್ಲೈಟ್, ಡೈರೆಕ್ಟ್ ರೇಡಿಯೇಷನ್, ಅದನ್ನ ಭೂಮಿ ಹೀರ್ಕೋತದೆ. ಆಮೇಲೆ 23 ಯೂನಿಟ್ ಏನಿದಾವೆ ಅವು ಇದರಿಂದ ಮೋಡಗಳಿಂದ ಡಿಫ್ಯೂಷನ್ ಆಗುವಂತ. ಡಿಫ್ಯೂಸ್ ಅಂತಂದ್ರೆ ಪ್ರಸರಣ, ಅಂದ್ರೆ ಮೋಡದ ಮುಖಾಂತರ ನಮ್ಮ ಭೂಮಿಗೆ ತಲುಪುವಂತಹ ಒಂದು ಶಕ್ತಿಯ ಪ್ರಮಾಣ 23. 19 ಡೈರೆಕ್ಟ್ ಆಗಿ ಬರ್ತದೆ, ವಿಥೌಟ್ ದ ಇಂಟರ್ಫಿಯರೆನ್ಸ್ ಆಫ್ we have received 19 units directly, 23 ಆಯ್ತು. Remaining 5 are scattered radiation. Scattered radiation ಅಂತಂದ್ರೆ ಚದುರಿಸುವಿಕೆಯಿಂದ ವಿಕಿರಣ. ಚದುರಿಸುವಿಕೆ ಸಾಮಾನ್ಯವಾಗಿ ಧೂಳಿನ ಕಣಗಳು, ನೀರಾವಿ ಇದೆಯಲ್ಲ ಅದರಿಂದ ಚದುರಿಸುವಿಕೆಯಿಂದ ಮೇಲೆ ಹೋಗ್ತದೆ, ಕೆಳಗಡೆಗೆ ಇಳ್ಬೇಕು. 19, 5 ಮತ್ತೆ 23 ಟೋಟಲ್ 47. ಭೂಮಿ 47 ಯೂನಿಟ್ನ ಭೂಮಿ ಪಡ್ಕೊತ್ತು, ಭೂಮಿಗೆ ಬಂತು. ಈ 19 ಅಟ್ಮಾಸ್ಫಿಯರ್ ಇರ್ಕೊಂಡಿದೆ. ಅಟ್ಮಾಸ್ಫಿಯರ್ 19 ಇರ್ಕೊಂಡಿದೆ, 34 ಯೂನಿಟ್ ವಾಪಸ್. ಸೊ
34 ಪ್ಲಸ್ 19 ಪ್ಲಸ್ 47 ಎಷ್ಟಾಯ್ತು? 100 ಆಯ್ತು. ದಿಸ್ ಇಸ್ ದ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್, ಸೂರ್ಯನಿಂದ ಬರುವಂತಹ ಕಿರಣ. ಸೊ ನೆಕ್ಸ್ಟ್ ನಾವು ಔಟ್ ಗೋಯಿಂಗ್ ರೇಡಿಯೇಷನ್ ಮಾಡೋಣ. ಸೊ ಎಷ್ಟು ಪ್ರಮಾಣದ ಎನರ್ಜಿ 100 ಬಂದಿತ್ತಲ್ಲ, 100 ಪ್ರಮಾಣದ ಎನರ್ಜಿ ಮತ್ತೆ ವಾಪಸ್ ಹೋಗ್ಬೇಕು ಅಲ್ಲಿಗೆ, ಆಕಾಶಕ್ಕೆ. ಭೂಮಿ ಅದನ್ನ ಇಟ್ಕೊಂಡಿದ್ರೆ ಏನಾಗ್ತದೆ? ಭೂಮಿಯ ಉಷ್ಣಾಂಶ ಜಾಸ್ತಿ ಆಗ್ಬಿಡ್ತದೆ. ಹಾಗಾಗಿ ಭೂಮಿ ಅದನ್ನ ಇಟ್ಕೊಳಕ್ ಆಗಲ್ಲ. ಅದೇನ್ ಮಾಡ್ಬೇಕು? ಅದನ್ನ ವಾಪಸ್ಸು ಮತ್ತೆ ಅಂತರಿಕ್ಷಕ್ಕೆ ಕಳಿಸ್ಬೇಕು. ವಾಟ್ ಎವರ್ ದ ಎನರ್ಜಿ the earth receives has to be reflected back. So otherwise the earth's temperature will increase. Let's move to the outgoing radiation. So this part ನೋಡೋಣ. ಈಗ ಇದರಲ್ಲಿ ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ, ಭೂಮಿ ತಾನು ಪಡೆದಂತಹ ಉಷ್ಣಾಂಶವನ್ನ ಯಾವ ರೀತಿ ಪಡೆದಲ್ಲ ಅಷ್ಟು ಸುಲಭವಾಗಿ ವಾಪಸ್ ಬಿಡಲ್ಲ. ಇಲ್ಲಿ ಹಲವಾರು ಅಂಶಗಳು ಇಲ್ಲಿ ಕೆಲಸ ಮಾಡ್ತವೆ. There are complexities which confuses the outgoing radiation. Okay, as Earth radiate back the received energy as a black body. So what is black body? ಸೂರ್ಯನಿಂದ ಬರುವಂತಹ ಕಿರಣಗಳನ್ನ ಅತಿ ಹೆಚ್ಚು ಹೀರಿಕೊಳ್ಳುವಂತಹ ಒಂದು ಮೇಲ್ಮೈ ಯಾವ್ದಪ್ಪ ಅಂತಂದ್ರೆ ಬ್ಲಾಕ್ ಬಣ್ಣ. ಸೂರ್ಯನಿಂದ ಬರುವಂತಹ ಕಿರಣಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೀರಿಕೊಳ್ಳುವಂತಹ ಒಂದು ಬಣ್ಣ ಯಾವ್ದಪ್ಪ ಅಂದ್ರೆ ಕಪ್ಪು ಬಣ್ಣ. ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರತಿಫಲನ ಮಾಡುವಂತಹ ಒಂದು ಬಣ್ಣ ಅಂತಂದ್ರೆ ಬಿಳಿ ಬಣ್ಣ. ಓಕೆ, ಸೊ ಬಿಳಿ ಬಣ್ಣದ ವಸ್ತುಗಳು ಸೂರ್ಯನ ಕಿರಣಗಳನ್ನ ಪ್ರತಿಫಲನ ಮಾಡ್ತವೆ, ಅತಿ ಕಡಿಮೆ ಪ್ರಮಾಣದಲ್ಲಿ ಹೀರ್ಕೋತವೆ, ಉಳಿದದನ್ನೆಲ್ಲ ಪ್ರತಿಫಲನ ಮಾಡುತ್ತವೆ. ಆದ್ರೆ ಕಪ್ಪು ಬಣ್ಣದ ವಸ್ತುಗಳನ್ನ, ಕಪ್ಪು ಬಣ್ಣದ ವಸ್ತುಗಳು ಸೂರ್ಯನಿಂದ ಬರುವಂತಹ ಅಧಿಕ ಪ್ರಮಾಣದ ಶಕ್ತಿಯನ್ನ ಹೀರ್ಕೋತವೆ, ಹೆಚ್ಚು ಬಿಸಿ ಆಗ್ತದೆ. ಅದಕ್ಕೆ ನಿಮಗೆ ಬೇಸಿಗೆ ಕಾಲದಲ್ಲಿ ನೀವೇನಾದ್ರೂ ಕಪ್ಪು ಬಣ್ಣದ ಬಟ್ಟೆಗಳನ್ನ ಹಾಕೊಂಡ್ರೆ ಏನಾಗ್ತದೆ? ತುಂಬಾ ಹೀಟ್ ಆಗ್ತದೆ. ಕಪ್ಪು ಬಣ್ಣ ಅಥವಾ ಯಾವ್ದೇ ಡಾರ್ಕ್ ಕಲರ್ ಬಟ್ಟೆಗಳನ್ನ ಹಾಕೊಂಡ್ರೆ ಬೇಸಿಗೆ ಕಾಲದಲ್ಲಿ ಶೆಕೆ ಅನಿಸ್ತದೆ. ಯಾಕಪ್ಪ ಏನ್ ಮಾಡ್ತದೆ? ಸೂರ್ಯನಿಂದ ಬರುವಂತಹ ಕಿರಣಗಳನ್ನ ಹೀರ್ಕೊಂಡು ಬಿಸಿ ಆಗ್ತದೆ. ಅದೇ ನೀವು ಬೇಸಿಗೆ ಕಾಲದಲ್ಲಿ ಲೈಟ್ ಕಲರ್ ಬಟ್ಟೆಗಳನ್ನ ಎಂತ ಕರೀತಾರೆ? ಲೈಟ್ ಕಲರ್, ಬಿಳಿ ಬಣ್ಣದ ಬಟ್ಟೆ. ಓಕೆ, ಲೈಟ್ ಕಲರ್, ತೆಳು ಬಣ್ಣದ ಬಟ್ಟೆ ಅವನ್ನ ಹಾಕೊಂಡು ಹೋದಾಗ ಏನಾಗ್ತದೆ? ನಿಮ್ಗೆ ಒಂದ್ ಸ್ವಲ್ಪ ತಂಪು ಅನಿಸ್ತದೆ ಬಾಡಿ. ಸೊ ಅರ್ತ್ ರೇಡಿಯೇಟ್ಸ್ ಬ್ಯಾಕ್ ದ ರಿಸೀವ್ಡ್ ಎನರ್ಜಿ ಫ್ರಮ್ ದ ಸನ್ ಆಸ್ ಬ್ಲಾಕ್ ಬಾಡಿ. ಸೊ ಎಷ್ಟು ಪ್ರಮಾಣದ ಸೂರ್ಯನ ಕಿರಣಗಳನ್ನ ಹೀರ್ಕೊಳ್ಳೋದು ಅಷ್ಟೇ ಪ್ರಮಾಣದ ಸೂರ್ಯನ ಕಿರಣಗಳನ್ನ ಇದು ಬಿಟ್ಕೊಡ್ತದೆ. ಓಕೆ, ಅದು ಬ್ಲಾಕ್ ಬಾಡಿಯ ಲಕ್ಷಣ. ಕಪ್ಪು ದೇಹ ಹೊಂದಿರುವಂತಹ, ಕಪ್ಪು ದೇಹ ಅಂತ ಹೇಳಕ್ಕಾಗಲ್ಲ, ಬ್ಲಾಕ್ ಬಾಡಿ ಅಂತಾನೆ ಕಾರಣ. ಸೊ ಬ್ಲಾಕ್ ಬಾಡಿ ಅನ್ನೋ ಲಕ್ಷಣವನ್ನ ಹೊಂದಿರುವಂತಹ ವಸ್ತು ಹೆಚ್ಚು ಪ್ರಮಾಣದ ಶಕ್ತಿಯನ್ನ ಕಿರಣಗಳನ್ನ ಹೀರ್ಕೊಂಡು ಬಿಸಿ ಆಗ್ತದೆ. ನಂತರ ಅಷ್ಟೇ ವೇಗದಲ್ಲಿ ತಂಪಾಗ್ತದೆ. ಅಂದ್ರೆ ತಂಪಾಗೋದಂತಂದ್ರೆ ಏನು? ತಾನು ಹೀರ್ಕೊಂಡಿದ್ದಂತಹ ಉಷ್ಣಾಂಶವನ್ನ ಮತ್ತೆ ಬಿಟ್ಕೊಡೋದು. ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಬ್ಲಾಕ್ ಬಾಡಿ ಈಸ್ ಟು ಅಬ್ಸರ್ವ್ ವಾಟ್ ಎವರ್ ಎನರ್ಜಿ ಇನ್ಸಿಡೆಂಟ್ ಅಪಾನ್ ಇಟ್. ಅದ್ರ ಮೇಲೆ ಬಿದ್ದಂತಹ ಎನರ್ಜಿಯನ್ನೆಲ್ಲ ಹೀರ್ಕೊಳ್ಳುತ್ತೆ. ಆಸ್ ವೆಲ್ ಆಸ್ ಇಟ್ ರಿಫ್ಲೆಕ್ಟ್ ಬ್ಯಾಕ್ಸ್ ವಾಟ್ ಎವರ್ ದ ಎನರ್ಜಿ ಇಟ್ ರಿಸೀವ್ಸ್. ಪಡೆದಂತಹ ಎಲ್ಲ ಎನರ್ಜಿ ಏನ್ ಮಾಡ್ತದೆ? ಇದು ಮತ್ತೆ ವಾಪಸ್ ಬಿಟ್ಟು. The characteristic of a black body. So Earth also acts like a black body. So Earth acts like a body with 100% efficiency. 100% efficiency ಇದು ಡಿಸ್ಪ್ಲೇ ಮಾಡ್ತದೆ. Gases on the contrary are selective observers. So the gases present on the atmosphere ಸೆಲೆಕ್ಟಿವ್ ಅಬ್ಸರ್ವ್. ವಾತಾವರಣದಲ್ಲಿರುವಂತಹ ಅನಿಲಗಳೇನಿದಾವೆ, ಕೆಲವು ಅನಿಲಗಳು ಜಾಸ್ತಿ ಇರ್ಕೋತವೆ, ಕೆಲವು ಅನಿಲಗಳು ಕಡಿಮೆ ಇರ್ಕೋತವೆ. ಸೆಲೆಕ್ಟಿವ್ ಇನ್ ದ ಸೆನ್ಸ್, ಸೆಲೆಕ್ಟಿವ್ ಇನ್ ಟರ್ಮ್ಸ್ ಆಫ್ ದ ಫ್ರೀಕ್ವೆನ್ಸಿ ಆಫ್ ದ ವೇವ್ಸ್, ವೇವ್ ಲೆಂತ್ ತಕ್ಕಂತ ಸಹ ಇರ್ಕೊಳ್ಳೋದು ಬಿಡೋದು ಮಾಡ್ತದೆ. ಸೊ ಸಮ್ ಗ್ಯಾಸಸ್ ಡು ನಾಟ್ ಅಬ್ಸರ್ವ್ ದ
short wave radiation, but some gases absorb the long wave radiation. That is why they are known as selective absorbers. Because of this characteristic of the gases, the atmosphere did not act as a black body. ಓಕೆನಾ? ಭೂಮಿ ಬ್ಲಾಕ್ ಬಾಡಿ ಆಗಿ ಭೂಮಿ ಸರ್ಫೇಸ್, ಆದ್ರೆ ಅಟ್ಮಾಸ್ಫಿಯರ್ ಹಂಗಲ್ಲ. ಅಟ್ಮಾಸ್ಫಿಯರ್ ಅಲ್ಲಿ ಬೇರೆ ಬೇರೆ ಅಂಶಗಳಿರೋದ್ರಿಂದ ಅದು ಎಷ್ಟು ಪ್ರಮಾಣದ ಎನರ್ಜಿನ ಹೀರ್ಕೋತದ ಅಷ್ಟು ಪ್ರಮಾಣದನ್ನ ಬಿಟ್ಕೊಡಲ್ಲ. ಇದಕ್ಕಿಂತ ಜಾಸ್ತಿ ಕಡಿಮೆ ಬಿಟ್ಕೋಬಹುದು, ಯಾಕಂದ್ರೆ ಇಟ್ ಹ್ಯಾಸ್ ದ ಸೆಲೆಕ್ಟಿವ್ ಅಬ್ಸರ್ವಬಿಲಿಟಿ characteristic. That is why this budget will become complicated matter. So ಈ ಒಂದು ಲಕ್ಷಣದಿಂದಾಗಿ ಅಟ್ಮಾಸ್ಫಿಯರ್ ಏನಿದೆ ಅದು ತುಂಬಾ ಸಂಕೀರ್ಣವಾಗಿ ಕೆಲಸ ಮಾಡೋದ್ರಿಂದ ಈ ಆಯವ್ಯಯದ ಅಳತೆನೂ ಸಹ ಸಂಕೀರ್ಣ ಆಗುತ್ತದೆ. ಓಕೆ, ಸೊ ಏನು 66% ಭೂಮಿಯಿಂದ ಬಂತಲ್ಲ, ಆ 66% ವಾತಾವರಣ ಏನು ವಾಯುಮಂಡಲದಿಂದ ಬಂದಂತಹ ಏನಾಗ್ತದೆ 66 units which are received from the atmosphere will fall on the surface and re-radiated back to the atmosphere. ಇದು ಅಟ್ಮಾಸ್ಫಿಯರ್ ಅಂತ ಇಟ್ಕೊಂಡ್ರೆ, ಮತ್ತೆ ಇಲ್ಲಿ ಶಾರ್ಟ್ ವೇವ್ ಅಲ್ಲಿ ಬರ್ತವೆ, ಲಾಂಗ್ ವೇವ್ ಆಗಿ ಮೇಲಕ್ಕೆ ಹೋಗ್ತವೆ. ಲಾಂಗ್ ವೇವ್ ಆಗಿ ಬರೋದನ್ನ ಈ ಅಟ್ಮಾಸ್ಫಿಯರ್ ಇರುವಂತಹ ಈ ಅನಿಲಗಳು, ಗೂಡಿನ ಕಣ ಮತ್ತು ನೀರಾವಿ ಹೀರ್ಕೊಳ್ತವೆ. ಹಾಗಾಗಿ ಮತ್ತೆ ಇಲ್ಲಿ ಮೋಡ ಏನಾದ್ರು ಇದ್ರೆ ಅದು ಮತ್ತೆ ರಿಫ್ಲೆಕ್ಟ್ ಬ್ಯಾಕ್ ಆಗ್ತದೆ, ಮೋಡಗಳು ಬಿಳಿ ಬಣ್ಣ. ಹಾಗಾಗಿ ಮತ್ತೆ ಭೂಮಿ ಬರ್ತವೆ, ಮತ್ತೆ ಭೂಮಿ ಅದನ್ನ ರಿಫ್ಲೆಕ್ಟ್ ಮಾಡ್ತವೆ. ಸೊ ಹಾಗಾಗಿ ಇದು ತುಂಬಾ ಕಾಂಪ್ಲೆಕ್ಸ್ ಆಗ್ಬಿಡ್ತದೆ. ಆಚೆ ಹೋಗುವಂತಹ ವಿಕಿರಣ ಏನಿದೆ ಒಳಗಡೆ ಬಂದಂತದನ್ನ ಸುಲಭವಾಗಿ ಬರ್ತದೆ, ಅಂದ್ರೆ ಆಚೆ ಹೋಗ್ಬೇಕಾದ್ರೆ ಈ ರೀತಿ ಎಲ್ಲಾ ಅಂಶಗಳು ಮಧ್ಯೆ ಬರೋದ್ರಿಂದ ಮ್ಯಾಟರ್ ಬಿಕಮ್ಸ್ ವೆರಿ ಕಾಂಪ್ಲಿಕೇಟೆಡ್. ಭೂಮಿ ಒಟ್ಟು 120 ಯೂನಿಟ್ಗಳನ್ನು ಮೇಲೆ ಕಳಿಸ್ತದೆ, ರಿಫ್ಲೆಕ್ಟ್ ಮಾಡ್ತದೆ ಅಂತ, ಪ್ರತಿಫಲಿಸ್ತದೆ. ಯಾಕೆಂತಂದ್ರೆ ಇದೆಲ್ಲ ಬಂತಲ್ಲ ವಾಯುಮಂಡಲಕ್ಕೆ ಮತ್ತೆ ವಾಪಸ್ ಬರುತ್ತೆ. ಹಂಗಾಗಿ ಅದು 120 ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 20 ಯೂನಿಟ್ಸ್ ಆಫ್ ಎನರ್ಜಿ ರೇಡಿಯೇಷನ್ ಲ್ಯಾಂಡ್ ಅಂಡ್ ವಾಟರ್. ಇದರಲ್ಲಿ 6 ಯೂನಿಟ್ ಏನಿದಾವೆ ಅವು ಡೈರೆಕ್ಟ್ ಆಗಿ ಸ್ಪೇಸ್ಗೆ ಹೋಗ್ತವೆ, ಆಕಾಶಕ್ಕೆ ಹೋಗುವಂತಹ ಪ್ರಮಾಣ 120ರಲ್ಲಿ. 120ಯಲ್ಲಿ 6 ಹೋಯ್ತು ಅಂತಂದ್ರೆ ಉಳಿದಿದ್ದು ನಮ್ಗೆ 114. ಓಕೆನಾ? ಸೊ 120 ಭೂಮಿಯಿಂದ ಪ್ರತಿಫಲನ ಆಗುವಂತಹ ಒಟ್ಟು ಘಟಕಗಳು, ಒಟ್ಟು ಶಕ್ತಿಯ ಪ್ರಮಾಣ. ಇದರಲ್ಲಿ 6 ನೇರವಾಗಿ ಆಕಾಶಕ್ಕೆ ಹೋಗುತ್ತೆ. ಇನ್ನು 114 ಏನಿದೆಯಲ್ಲ ಇದು ಅಟ್ಮಾಸ್ಫಿಯರ್ ಅಬ್ಸರ್ವ್ ಮಾಡ್ತದೆ. ಸೊ ದ ಅಟ್ಮಾಸ್ಫಿಯರ್ ಅಬ್ಸರ್ವ್ಸ್ the remaining 114 units reflected by the surface. So this is long wave radiation. So long wave radiation, short wave radiation ಗೊತ್ತಿದೆಯಲ್ಲ ನಿಮಗೆ. ಉದ್ದ ಅಲೆಯ ವಿಕಿರಣ, ಸಣ್ಣ ಅಲೆಯ ವಿಕಿರಣ. ಸೂರ್ಯನಿಂದ ಬರುವಂತಹ ವಿಕಿರಣಗಳು ವಿದ್ಯುತ್ ಕಾಂತೀಯ ಅಲೆಗಳ ರೂಪದಲ್ಲಿ ಬರ್ತದೆ, ಸಣ್ಣ ಅಲೆಗಳ ರೂಪದಲ್ಲಿ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್, EMWs. This is the incoming radiation in the form of short wave radiation. So whenever it incident on some of the materials present on the surface, it will be reflected as long wave radiation. ಭೂಮಿಯ ಮೇಲಿರುವಂತಹ ಯಾವುದಾದ್ರೂ ಒಂದು ವಸ್ತು ಮೇಲೆ ಬಿದ್ದಾಗ ಕಿರಣ ಬಂದು ಅಲ್ಲಿಂದ ಏನಾಗ್ತದೆ, ಸಣ್ಣ ಅಲೆ ಇದ್ದಿದ್ದು ಉದ್ದ ಅಲೆಯಾಗಿ ಪರಿವರ್ತನೆ ಆಗ್ತದೆ. ದಿಸ್ ಇಸ್ ಲಾಂಗ್ ವೇವ್ ರೇಡಿಯೇಷನ್. 120 ಯೂನಿಟ್ ಏನಿದಾವೆ, 120 ಯೂನಿಟ್ ಲಾಂಗ್ ವೇವ್ ರೇಡಿಯೇಷನ್ ಅಂದ್ರೆ ಭೂಮಿಯಿಂದ ಪ್ರತಿಫಲನ ಆದಂತಹ ಕಿರಣಗಳು. ಅದರಲ್ಲಿ 6 ಡೈರೆಕ್ಟ್ ಆಗಿ ಆಕಾಶಕ್ಕೆ ಹೋಯ್ತು. ಇನ್ನು 114 ಅಟ್ಮಾಸ್ಫಿಯರ್ ಏನ್ ಮಾಡ್ತದೆ, ಹೀರ್ಕೋತದೆ. ಅಟ್ಮಾಸ್ಫಿಯರ್ ಏನ್ ಮಾಡ್ತು, 114 ಹೀರ್ಕೊಂಡು 114ರಲ್ಲಿ 8 ತನ್ನಲ್ಲೇ ಇಟ್ಕೊ. ಓಕೆ, 120ರಲ್ಲಿ 6 ಡೈರೆಕ್ಟ್ ಆಗಿ ಮೇಲೆ ಹೋಯ್ತು, 114 ಅಟ್ಮಾಸ್ಫಿಯರ್ ಬಂತು. ಈ 114 ಏನ್ ಬಂತು, ಅದರಲ್ಲಿ 8 ತನ್ನಲ್ಲಿ ಇಟ್ಕೋತದೆ. ಇನ್ನು ಉಳಿದಿದ್ದೆಷ್ಟು, 106 units are re-radiated back to the surface. Is the re-radiated.
ಇದು ಮತ್ತೆ ಭೂಮಿಗೆ ಬಂತು. ಇದರಲ್ಲಿ 10 ಯೂನಿಟ್ ಅನ್ನ ಮತ್ತೆ ಕನ್ವೆಕ್ಷನ್ ಅಂಡ್ ಟರ್ಬುಲೆನ್ಸ್ ಮುಖಾಂತರ 10 ಅಷ್ಟು ವಾತಾವರಣ 10 ಹೋಯ್ತು. ಲೇಟೆಂಟ್ ಹೀಟ್ 23 ಹೋಗ್ತದೆ. ಸೊ 10, 23 ಮತ್ತೆ ಈಗಾಗಲೇ ಇದ್ದಿದ್ದು 19 ಓಕೆನಾ. 10, 23 ಲೇಟೆಂಟ್ ಹೀಟ್ 19 ಟೋಟಲ್ ಎಷ್ಟಾಯ್ತು? 52. 52. ಅದಾದ್ಮೇಲೆ 114. 114ರಲ್ಲಿ 8 ಉಳಿಸ್ಕೊತಲ್ಲ, ಇದು ಸೇರಿಸ್ಕೊಂಡ್ರೆ ಎಷ್ಟಾಯ್ತು? 60 ಆಯ್ತು. ಕರೆಕ್ಟಾ? ಔಟ್ ಆಫ್ 114 units, 8 units will be retained by the atmosphere. 8 units. The remaining 106 are re-radiated back, out of which 10 units will be received by the atmosphere through turbulence and convective currents. And 23 units are received by latent heat of condensation. Latent heat ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಲೇಟೆಂಟ್ ಹೀಟ್ ಅಂತ ಸೆನ್ಸಿಬಲ್ ಹೀಟ್ ಅಂತಂದ್ರೆ ಏನು ಅಂತ, ಲೇಟೆಂಟ್ ಹೀಟ್ ಅದನ್ನ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. 8 units already present, 10 units received by this, 23 received by latent heat, 93 ಇಲ್ಲಿಂದ ಅಬ್ಸರ್ವ್ ಆಗಿದೆ. 70% ಗ್ಯಾಸಸ್, 2% ಕ್ಲೌಡ್ಸ್ ಅದೇನು ಅಬ್ಸರ್ವ್ ಮಾಡಿತ್ತು. 19 ಟೋಟಲ್ 60 ನಮ್ಮ ವಾತಾವರಣ ಏನ್ ಮಾಡ್ತದೆ? 60 units ಬಂತು. 60 units ಬಂತು. ಮತ್ತೆ ಈ 6% ಹೋಗಿತ್ತಲ್ಲ ಡೈರೆಕ್ಟ್, ಮೊದಲೇ 6% ಹೋಗಿತ್ತು. ಇದು 60% ಏನು ಇಲ್ಲಿ ಬರ್ತಂತಲ್ಲ, ಇಷ್ಟನ್ನ 60% ನಮ್ಮ ಅಟ್ಮಾಸ್ಫಿಯರ್ ಮತ್ತೆ ಸ್ಪೇಸ್ಗೆ ರಿಫ್ಲೆಕ್ಟ್ ಮಾಡ್ತದೆ. ಸೊ 60 + 6 ಎಷ್ಟಾಯ್ತು? 66 ಯೂನಿಟ್ ಆಯ್ತು. ಓಕೆ, ಸೊ 34% ಈಗಾಗಲೇ ವಾಪಸ್ ಕಳಿಸಿದೆ. 66 ಅನ್ನ ಭೂಮಿ ಇರ್ಕೋತು. ಭೂಮಿಯಿಂದ ಹಲವಾರು ಸಂಕೀರ್ಣತೆಯಿಂದಾಗಿ ಏನೇನೋ ಆಗಿ ಮತ್ತೆ ಈ 66 ಎನರ್ಜಿನ ಅಟ್ಮಾಸ್ಫಿಯರ್ ಪಡ್ಕೊಂಡು 6 ಡೈರೆಕ್ಟ್ ಆಗಿ ಹೋಯ್ತು. 60 ಏನು ನನ್ನಲ್ಲಿ ಇಟ್ಕೊಂಡಿದ್ದು ಟರ್ಬುಲೆನ್ಸ್ ಮುಖಾಂತರ ಬಂದದ್ದು, ಲೇಟೆಂಟ್ ಹೀಟ್ ಇಂದ ಬಂದದ್ದು, ಈಗಾಗಲೇ ಹೀರ್ಕೊಂಡಿದ್ದಂತಹ 19. ಟೋಟಲ್ 60 ಅನ್ನ ಮತ್ತೆ ಅಟ್ಮಾಸ್ಫಿಯರ್ ನಮ್ಮ ವಾಯುಮಂಡಲ ಏನ್ ಮಾಡ್ತದೆ? ವಾಪಸ್ಸು ಬಿಟ್ಕೊಡುತ್ತೆ. ಔಟ್ ಗೋಯಿಂಗ್ ರೇಡಿಯೇಷನ್ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಬಿಕಾಸ್ ಆಫ್ ದಿ ಗ್ಯಾಸಸ್ ಪ್ರೆಸೆಂಟ್ ಇನ್ ಅವರ್ ಅಟ್ಮಾಸ್ಫಿಯರ್. ನಮ್ಮ ವಾತಾವರಣದಲ್ಲಿರುವಂತಹ ಏನು ಅನಿಲಗಳಿದಾವೆ ಅದರಿಂದಾಗಿ ಮತ್ತು ಮೋಡಗಳಿದಾವೆ ಅದರಿಂದಾಗಿ ಇವೆಲ್ಲ ಸಂಕೀರ್ಣ ಆಗ್ತದೆ. ಸೊ ಲಾಂಗ್ ವೇವ್ ರೇಡಿಯೇಷನ್, ಭೂಮಿಯಿಂದ ಆಚೆ ಹೋಗುವಂತಹ ಏನು ವಿಕಿರಣ ಇದೆ ಅದು ಉದ್ದಗಳಾಗಿರೋದ್ರಿಂದ ಉದ್ದ ವಿಕಿರಣಗಳನ್ನ ವಾತಾವರಣದಲ್ಲಿರುವಂತಹ ಅನಿಲಗಳು ಮತ್ತು ಮೋಡ ಏನಿದೆ ಮತ್ತೆ ಹೀರ್ಕೊತವೆ ಕೆಲವು ಪ್ರಮಾಣದಲ್ಲಿ, ಕೆಲವನ್ನ ಮತ್ತೆ ಭೂಮಿಗೆ ರೀರೇಡಿಯೇಟ್ ಮಾಡ್ತವೆ, ಪುನರ್ ವಿಕಿರಣ ಮಾಡ್ತವೆ, ಮತ್ತೆ ವಾಪಸ್ ಕಳಿಸ್ತವೆ ಭೂಮಿಗೆ. ಮತ್ತೆ ಅವು ಮತ್ತೆ ಹಲವಾರು ರೂಪದಲ್ಲಿ ಮತ್ತೆ ವಾತಾವರಣಕ್ಕೆ ಹೋಗ್ತವೆ. ಸೊ ಈ ಟರ್ಬುಲೆನ್ಸ್ ಅಂತಂದ್ರೆ ಏನು? ಗಾಳಿ ಮೇಲಕ್ಕೆ ಹೋಗೋದು, ಕೆಳಕ್ಕೆ ಬರೋದು, ಇದನ್ನ ಟರ್ಬುಲೆನ್ಸ್ ಅಂತ ಕರಿತೀವಿ. ಅಥವಾ ಕನ್ವೆಕ್ಷನ್ ಅಂತ ಕರೀತಾರೆ. ಪ್ರಚಲನ ಪ್ರವಾಹ ಅಂತ. ಕನ್ವೆಕ್ಟಿವ್ ಕರೆಂಟ್ಸ್, ಕನ್ವೆಕ್ಷನ್ ಕರೆಂಟ್. ಓಕೆ, ಮೇಲಕ್ಕೆ ಹೋಗೋದು. ಗಾಳಿ ಬಿಸಿ ಆದಾಗ ಹಗುರ ಆಗ್ತದೆ, ಮೇಲಕ್ಕೆ ಹೋಗ್ತದೆ. ತಂಪಾದಾಗ ಕೆಳಗಡೆ ಬರ್ತದೆ. ಸೊ ಬಿಸಿಯಾಗಿದ್ದಾಗ ಇಲ್ಲಿದ್ದಂತಹ ಉಷ್ಣಾಂಶ ಏನಾಗ್ತದೆ? ಮೇಲಕ್ಕೆ ಹೋಗ್ತದೆ, ಹಾಗಾಗಿ ವಾತಾವರಣ ಬಿಸಿ ಆಗ್ತದೆ. ಓಕೆ, ಸೊ ಇಲ್ಲಿ ಬಂದಾಗ ತಂಪಾಗ್ತದೆ. ಇದನ್ನ ಕನ್ವೆಕ್ಟಿವ್ ಕರೆಂಟ್ಸ್ ಅಂತ ಕರೀತಾರೆ, ಪ್ರಚಲನ ಪ್ರವಾಹಗಳು ಅಂತ ಕರಿತೀವಿ. ಸೊ ಅದ್ರ ಮೂಲಕ 10 ವಾತಾವರಣಕ್ಕೆ ಸೇರ್ತದೆ. ಮತ್ತೆ ಲೇಟೆಂಟ್ ಹೀಟ್ ಅಂತಂದ್ರೆ ನಾನೇನ್ ಹೇಳಿದೆ? ನೀರಿನ ರೂಪದಲ್ಲಿದ್ದಾಗ, ನೀರಿನ ರೂಪ ಅಂದ್ರೆ ದ್ರವ ರೂಪದಲ್ಲಿದ್ದಾಗ ಅದು ಆವಿ ಆಗ್ಬೇಕಂದ್ರೆ ಅದಕ್ಕೆ ಅದ್ರ ಉಷ್ಣಾಂಶ ಜಾಸ್ತಿ ಆಗ್ಬೇಕು, ಆಗ ಮಾತ್ರ ಆವಿ ಆಗ್ಲಿಕ್ಕೆ ಸಾಧ್ಯ. ವಾಟರ್ ಪ್ರೆಸೆಂಟ್ ಇನ್ ದ ಲಿಕ್ವಿಡ್ ಫಾರ್ಮ್
In order to become gaseous, it needs to gain some energy. The energy has to be added into it. Okay. So whenever the temperature rises within the water, it will evaporate. So the temperature trapped in the water droplet, it becomes evaporated. That heat is known as latent heat. ಲೇಟೆಂಟ್ ಹೀಟ್ ಅಂತ ಕರೀತೀವಿ. ಗುಪ್ತೋಷ್ಣ ಅಂತ. ಗುಪ್ತವಾಗಿರ್ತದೆ, ನಮ್ಮ ಅನುಭವಕ್ಕೆ ಬರಲ್ಲ. ನೀರು ಕುದಿಬೇಕಾದ್ರೆ ನೀರಿನ ರೂಪದಲ್ಲಿದ್ದು ಕುದಿಯೋದು ಅಂತಂದ್ರೆ ಉಷ್ಣಾಂಶ ಅದ್ರೊಳಗಡೆ ಹೋಗ್ತಾ ಇದೆ ಅಂತ. ತಂಪಾಗ್ತಿದೆ ಅಂತಂದ್ರೆ ಆ ಉಷ್ಣಾಂಶ ಅದ್ರ ಒಳಗಡೆಯಿಂದ ಆಚೆ ಬರ್ತಿದೆ ಅಂತ. ಲೇಟೆಂಟ್ ಹೀಟ್ ಅಂತ. ಲೇಟೆಂಟ್ ಮುಖಾಂತರ, ಕಂಡೆನ್ಸೇಷನ್ ಮುಖಾಂತರ ಎನರ್ಜಿ ವಾತಾವರಣಕ್ಕೆ ಸೇರ್ತದೆ. ಅದು 20. ಈಗಾಗಲೇ ಹೀರ್ಕೊಂಡಿರೋದು 19. ಸೊ ಒಟ್ಟು ಭೂಮಿಯಿಂದ ರೇಡಿಯೇಷನ್ ಆಗುವಂಥದ್ದು 120. 120ರಲ್ಲಿ 6 ಡೈರೆಕ್ಟ್ ಆಗಿ ಸ್ಪೇಸ್ಗೆ ಹೋಗ್ತದೆ. ಇನ್ನು ಉಳಿದಂತಹ 114ರಲ್ಲಿ 8 ಏನ್ ಮಾಡ್ತದೆ, ವಾಯುಮಂಡಲ ಇಟ್ಕೋತದೆ. ಇನ್ನ 106 ಭೂಮಿಗೆ ಕಳಿಸ್ತದೆ. 106 ಭೂಮಿಗೆ ಕಳಿಸ್ತದೆ. ಭೂಮಿ ಸುಮ್ಮನೆ ಇರಲ್ಲ, ಮತ್ತೆ 10% ಇದನ್ನ ವಾಪಸ್ಸು ವಾತಾವರಣಕ್ಕೆ ಕಳಿಸ್ತದೆ. 10ನ್ನ ಅದ್ರ ಮುಖಾಂತರ ಕನ್ವೆಕ್ಷನ್ ಕರೆಂಟ್ ಮುಖಾಂತರ, ಪ್ರಚಲನ ಪ್ರವಾಹದ ಮುಖಾಂತರ. 23% ಯೂನಿಟ್ ಅನ್ನ ಲೇಟೆಂಟ್ ಹೀಟ್ ಮುಖಾಂತರ ಕಳಿಸ್ತದೆ. 23 ಈಗಾಗಲೇ ಇದ್ದಿದ್ದು 8, 10 ಮತ್ತೆ ಬರ್ಬೇಕಾದ್ರೆ ಹೀರ್ಕೊಂಡಂತಹ 19, ಟೋಟಲ್ 60ರಷ್ಟನ್ನ ಡೈರೆಕ್ಟ್ ಆಗಿ ವಾಪಸ್ ಕಳಿಸ್ತದೆ. ಇಲ್ಲಿಂದ ಭೂಮಿಯಿಂದ ಡೈರೆಕ್ಟ್ ಆಗಿ ಹೋಗಿದ್ದು 6. ಸೊ ಟೋಟಲ್ 60 + 6, 66 ಯೂನಿಟ್ ಅಷ್ಟು ಶಕ್ತಿ ಮತ್ತೆ ವಾಪಸ್ಸು ಆಕಾಶಕ್ಕೆ ಹೋಗ್ತದೆ. ಸೊ ಅಲ್ಲಿಗೆ ಏನು 66 ರಿಸೀವ್ ಮಾಡಿತ್ತಲ್ಲ, 66 ಪ್ರಮಾಣದ ಇನ್ಕಮಿಂಗ್ ಇದನ್ನ ರಿಸೀವ್ ಮಾಡಿತ್ತು, 66 ಸಹ ಮತ್ತೆ ವಾಪಸ್ಸು ಆಕಾಶಕ್ಕೆ ಬಿಟ್ಕೊಡ್ತು. ಹೀಗೆ ಒಂದು ಸೈಕಲ್ ಕಂಪ್ಲೀಟ್ ಆಯ್ತು. ಹೀಗೆ ಬಜೆಟ್ ಸರಿ ಹೋಯ್ತು.